ಕೊನೆಗೂ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಶಿಷ್ಯ ರಾಜಶೇಖರ್ ಹಿಟ್ನಾಳ್ಗೆ ಕೊಪ್ಪಳ ಕ್ಷೇತ್ರದ ಕೈ ಟಿಕೆಟ್ ಫೈನಲ್ ಆಗಿದೆ ನೋಡಿ. ಹಿಟ್ನಾಳ್ ಕುಟುಂಬ ವರ್ಸಸ್ ಅಲ್ಲಿ ಕರಡಿ ಕುಟುಂಬ ನಿರಂತರವಾಗಿ ಫೈಟ್ ಮಾಡ್ತಾ ಬರ್ತಾನೆ ಇದೆ. ಈಗಲೂ ಕೂಡ ಅಷ್ಟೇ ಅದು ಮುಂದುವರೆದಿದೆ. ಅದರಲ್ಲೂ ಸಿದ್ದರಾಮಯ್ಯನವರ ಪಕ್ಕಾ ಶಿಷ್ಯ ರಾಜಶೇಖರ್ ಹಿಟ್ನಾಳ್ ಈಗ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಅಧಿಕೃತ ಘೋಷಣೆಗೆ ಮಾತ್ರ ಕಾಯ್ತಾ ಇದ್ದಾರೆ ರಾಜಶೇಖರ್ ಹಿಟ್ನಾಳ್. ಕಳೆದ ಬಾರಿ ಕಡಿಮೆ ಅಂತರದಿಂದ ಸೋತಿದ್ರು ಹಿಟ್ನಾಳ್. ಈ ಬಾರಿ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಕಾಂಗ್ರೆಸ್ ಗೆಲುವಿನ ಲೆಕ್ಕಾಚಾರದಲ್ಲಿದೆ. ಕಳೆದ ಬಾರಿಯ ಸೋಲಿನ ಅನುಕಂಪ, ಬಿಜೆಪಿ ಟಿಕೆಟ್ ವಂಚಿತರ ಬೇಸರ. ಉದಾಹರಣೆಗೆ ಅಲ್ಲಿ ಕರಡಿ ಸಂಗಣ್ಣ ಆಲ್ರೆಡಿ ಮುನಿಸಿದೆ, ಅಸಮಾಧಾನ ಇದೆ. ಕೊಪ್ಪಳ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ರಾಜಶೇಖರ್ ಹಿಟ್ನಾಳ್. ಕೊನೆಗೂ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ರಾಜಶೇಖರ್ ಹಿಟ್ನಾಳ್ ಈ ಹಿಂದಿಂದಲೂ ಕೂಡ ಕರಡಿ ಸಂಗಣ್ಣ ವಿರುದ್ಧ ಫೈಟ್ ಮಾಡ್ತಾ ಬಂದಿದ್ರು. ಹಿಟ್ನಾಳ್ ಫ್ಯಾಮಿಲಿ, ಅವರ ಸಹೋದರರು ಕೂಡ MLA ಇದ್ದಾರಲ್ವ, ಅವರು ರಾಘವೇಂದ್ರ ಹಿಟ್ನಾಳು, ರಾಜಶೇಖರ್ ಹಿಟ್ನಾಳು. ಈಗ ಇವರು ಈಗಾಗಲೇ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಸ್ವಲ್ಪ ಎಲ್ಲೋ ಡೌಟ್ ಇತ್ತು ಅವ್ರಿಗೂ ಕೂಡ, ಕಾರ್ಯಕರ್ತರಿಗೆ ಗೊಂದಲ ಇತ್ತು ಅವ್ರ ಅಭಿಮಾನಿಗಳಲ್ಲಿ. ಯಾಕಂದರೆ ಕರಡಿ ಸಂಗಣ್ಣಗೆ ಲಾಭಿ, ಕರಡಿ ಸಂಗಣ್ಣಗೆ ಆಲ್ರೆಡಿ ಗಾಳ ಹಾಕಿದ್ರು ಕಾಂಗ್ರೆಸ್ ನಾಯಕರು, DK ಶಿವಕುಮಾರ್ ಎಂದು ಸೇರಿದಂತೆ. ಅವರು ಡಿಮ್ಯಾಂಡ್ ಭಾಳ ಮಾಡಿದ್ರಂತೆ. ಹಾಗಾಗಿನೇ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಅವರು ಬಹುಶಃ ನಿರಾಕರಿಸಿರ್ತಾರೆ, ತಟಸ್ಥವಾಗಿರ್ತಾರ ಅಥವಾ ಅವ್ರ ಪಕ್ಷದ ಪರವಾಗಿ ಅವ್ರ ಪ್ರಚಾರವನ್ನು ಮಾಡ್ತಾರೆ, ಅದು ಗೊತ್ತಿಲ್ಲ. ಆದರೆ ಈಗ ರಾಜಶೇಖರ್ ಹಿಟ್ನಾಳ್ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕರಡಿ ಸಂಗಣ್ಣ ವಿರುದ್ಧ ಹೋರಾಟ ಮಾಡ್ತಾನೆ ಬಂದಂಥವ್ರು ಲಾಸ್ಟ್ ಟೈಮ್ ಸ್ವಲ್ಪ ಮತಗಳ ಅಂತರದಿಂದ, ಸುಮಾರು ಒಂದು 10,000 ಅನಿಸುತ್ತೆ. ಈಗ ಆಕ್ಟಿವ್ ಆಗಿದ್ದಾರೆ ಹಿಟ್ನಾಳ್, ಸಂಘಟನೆಯಲ್ಲಿ ತೊಡಗಿದ್ದಾರೆ, ಪ್ರಚಾರ ಶುರು ಮಾಡಿದ್ದಾರೆ. ಹೈಕಮಾಂಡ್ನಿಂದ ಒಂದು ರೀತಿ ಗ್ರೀನ್ ಸಿಗ್ನಲ್ ಈಗ ಏನೋ ಅವರಿಗೆ ಸಿಕ್ಕಿದೆ ಅಲ್ವಾ. ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಬರ್ತಾರೆ, ಟಿಕೆಟ್ ವಂಚಿತರಾಗಿದ್ದಾರೆ ಅಲ್ವಾ, ಹಾಗಾಗಿ ಕಾಂಗ್ರೆಸ್ಗೆ ಬಂದರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಸ್ವಲ್ಪ ಇತ್ತು ಅವ್ರಿಗೆ ಡೌಟು. ಅದು ಕ್ಲಿಯರ್ ಆಗಿದೆ. ಅಲ್ಲಿ ಅವರ ಎದುರಾಳಿ ರಾಜಶೇಖರ್ ಕ್ಯಾಟ್ವರ್ ಅಂತಿದ್ದಾರೆ, ರಾಜಶೇಖರ್ ಬಸವರಾಜ್ ಅಂತಿದ್ದಾರೆ, ಬಸವರಾಜ್. ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಸಿದ್ದರಾಮಯ್ಯನವರ ಅಪ್ಪಟ ಶಿಷ್ಯ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬಟ್ ಒಂದು ಅವ್ರಿಗೂ ಕೂಡ ಡೌಟ್ ಇತ್ತು ಅಂತ ಅನಿಸುತ್ತೆ, ಟಿಕೆಟ್ ವಂಚಿತರಾಗಿರುವಂತಹ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಬಂದುಬಿಟ್ರೆ ಮುಂದೇನು ನಮ್ಮ ಗತಿ ಅಂತ ಹೇಳಿ. ಬಟ್ ಅದೀಗ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇದೆಯಾ? ಪ್ರಭು, ಖಂಡಿತಲು ಕೂಡ ಅಂದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಕಾಂಗ್ರೆಸ್ ಟಿಕೆಟ್ಗಾಗಿ ಬಹಳಷ್ಟು ಪೈಪೋಟಿ ನಡೆದಿತ್ತು. ಆದ್ರೆ ಕಳೆದ ಒಂದು ವಾರದಿಂದ ರಾಜಶೇಖರ್ ಹಿಟ್ನಾಳ್ ಅವರ ಹೆಸರು ಫೈನಲ್ ಆಗಿತ್ತು. ಆದ್ರೆ ಅದ್ರ ಜೊತೆಗೆ ಬಿಜೆಪಿ ಹಾಲಿ ಸಂಸದರಿಗೆ ಟಿಕೆಟ್ ವಂಚಿತರಾಗಿದ್ದರಿಂದಾಗಿ ಸಂಗಣ್ಣ ಅವರಿಗೆ ಕಾಂಗ್ರೆಸ್ ಗಾಳಾಕಿತ್ತು. ಅಂದ್ರೆ ಹೇಗಾದ್ರೂ ಮಾಡಿ ಸಂಗಣ್ಣ ಕರ್ಕೊಂಡು ಬಂದು ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ಲೆಕ್ಕಾಚಾರ ಹಾಕಿತ್ತು. ಆದ್ರೆ ಕೊನೆಗಳಲ್ಲಿ ಸಿದ್ದರಾಮಯ್ಯನವರು ಇಲ್ಲ, ಬೇಡ ಸಂಗಣ್ಣವ್ರ ಬಗ್ಗೆ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಸ್ಥಾನ ಮಾಡ್ಕೊಂಡ. ಅದ್ರ ಬದಲಾಗಿ ಕಳೆದ ಬಾರಿ ಕಡಿಮೆ ಅಂತರದಿಂದ ಏನಂದ್ರೆ ರಾಜಶೇಖರ್ ಹಿಟ್ನಾಳ್ ಸೋತಿದ್ದಾರೆ. ಅದ್ರ ಜೊತೆಗೆ ಸೋಲಿನ ಅನುಕಂಪ ಇದೆ ಮತ್ತು ಅದರ ಜೊತೆಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ಕೂಡ ವರ್ಕೌಟ್ ಆಗ್ತದೆ. ಆ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಗೆಲ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮಾಡಿ ಹೇಳ್ಕೊಂಡಿರ್ತಾರಂತದ್ದು. ಈಗಾಗಲೇ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಫೈನಲ್ ಆಗಿರುವಂತದ್ದು. ಆದ್ರೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇರುವಂತದ್ದು. ಈ ಕಾರಣಕ್ಕಾಗಿ ಫುಲ್ ರಾಜಶೇಖರ್ ಹಿಟ್ನಾಳ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸಿರುವಂತದ್ದು. ಆ ಕಾರಣಕ್ಕಾಗಿ ಈ ಬಾರಿ ಖಂಡಿತವಾಗಿ ಗೆಲ್ತೀನಿ. ಸೋಲಿನ ಲೆಕ್ಕಾಚಾರ ಜೊತೆಗೆ ಕಳೆದ ಬಾರಿ ಸೋಲಿನ ಅನುಕಂಪದ ಜೊತೆಗೆ ಕರಡಿ ಸಂಗಣ್ಣ ಅವ್ರ ಏನ್ ಬೇಸರ ಇದೆ, ಆ ಬೇಸರ ಕೂಡ ನನಗೆ ಪ್ಲಸ್ ಆಗಲಿದೆ ಅಂತ ಹೇಳಿ ಹೇಳ್ಕೊಂಡಿರೋದು. ಯಾಕಂದ್ರೆ ಒಳಗೆ ಏನಾದ್ರು ಬಿಜೆಪಿಗೆ ಪೆಟ್ಟು ಕೊಡುವ ನಿಟ್ಟಿನಲ್ಲಿ ಸಂಗಣ್ಣ ಅವರು ಕೆಲಸ ಮಾಡ್ತಾರೆ ಅಂತ ಕೂಡ ಮಾತುಗಳು ಕೇಳಿ ಬಂದಿರುತ್ತದೆ. ಆ ಕಾರಣಕ್ಕಾಗಿ ಏನ್ ಬಿಜೆಪಿಯ ಅಂತರ್ಯುದ್ಧದಲ್ಲಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತದ್ದು ರಾಜಶೇಖರ್ ಹಿಟ್ನಾಳ್ ಅವರು ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡಿರುವಂತದ್ದು. ಒಟ್ಟಾರೆ ಏನಾದ್ರೂ ಸಂಗಣ್ಣ ಅವ್ರಿಗೆ ಒಳಪೆಟ್ಟು ಏನು ಬಿಜೆಪಿ ಒಳಪೆಟ್ಟು ಕೊಟ್ರೆ ಖಂಡಿತವಾಗ್ಲೂ ಕೂಡ ರಾಜಶೇಖರ್ ಹಿಟ್ನಾಳ್ಗೆ ಪ್ಲಸ್ ಆಗಲಿದೆ. ಅದೇ ರೀತಿಗೆ ಗೆಲ್ಲುವ ಸಾಧ್ಯತೆ ಬಹಳಷ್ಟು ಇರುತ್ತದೆ. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.